ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಆದಿಕಾಂಡ 26ನೇ ಅಧ್ಯಾಯ 12ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವರಾಗಿದ್ದಾರೆ. ಏನೆಂದರೆ, ಮಗನೇ ಮಗಳೇ, ನಾನು ನಿನ್ನೊಟ್ಟಿಗೆ ಇರುವವನಾಗಿ ನಿನ್ನನ್ನು ಏನ್ ಮಾಡುವವನಾಗಿದ್ದೇನೆ, ಅಭಿವೃದ್ಧಿಪಡಿಸುವವನಾಗಿದ್ದೇನೆ, ನಿನ್ನನ್ನು ಹೆಚ್ಚಿಸುವವನಾಗಿದ್ದೇನೆ, ನಿನ್ನನ್ನು ಆಶೀರ್ವದಿಸುವವನಾಗಿದ್ದೇನೆ ಎಂದು ಕರ್ತನ ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಆತನು ಮಾತನಾಡುವವರಾಗಿದ್ದಾರೆ. ಯಾವಾಗ ದೇವರ ಆತ್ಮನು ನಮ್ಮ ಜೊತೆಗಾರನಾಗಿ ಇರುವವರಾಗಿದ್ದಾರೋ, ಯಾವಾಗ ಕರ್ತನ ಆತ್ಮನು ನಮ್ಮ ಮಾರ್ಗಗಳಲ್ಲಿ ನಮ್ಮ ಜೊತೆಯಲ್ಲಿ ಬರುವವರಾಗಿದ್ದಾರೋ, ಆಗ ನಮ್ಮ ಮಾರ್ಗಗಳಲ್ಲೆಲ್ಲ, ನಮ್ಮ ಕೆಲಸ ಕಾರ್ಯಗಳಲ್ಲೆಲ್ಲ, ನಮ್ಮ ಸೇವೆ ಮಾರ್ಗಗಳಲ್ಲೆಲ್ಲ ನಾವೇನ್ ಮಾಡುವವರಾಗಿದ್ದೇವೆ, ಒಂದು ಅಭಿವೃದ್ಧಿಯನ್ನು ನೋಡುವಂತವರಾಗಿದ್ದೇವೆ, ಒಂದು ಆಶೀರ್ವಾದವನ್ನ ನೋಡುವಂತವರಾಗಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಮ್ಮ ಮಾರ್ಗಗಳನ್ನ ಕರ್ತನ ಮಾರ್ಗಗಳಿಗೆ ಒಪ್ಪಿಸಿಕೊಡಬೇಕು. ನಮ್ಮ ಜೀವಿತವನ್ನ ದೇವರ ಮಾರ್ಗಕ್ಕೆ ಒಪ್ಪಿಸಿಕೊಡಬೇಕು. ಇಲ್ಲಿ ನಾವು ನೋಡುವಾಗ ಇಸಾಕನ ಬಳಿಯಲ್ಲಿ ದೇವರ ಆತ್ಮನು ಇರುವವನಾಗಿ ಅವನನ್ನ ದೇವರು ಏನ್ ಮಾಡುವವರಾಗಿದ್ದಾರೆ, ಅಭಿವೃದ್ಧಿ ಪಡಿಸುವವರಾಗಿದ್ದಾರೆ, ಜೊತೆಗಾರನಾಗಿ ಇದ್ದು ಅವನನ್ನು ಹೆಚ್ಚಿಸುವವರಾಗಿದ್ದಾರೆ. ಅಬ್ರಹಾಮನೊಂದಿಗೆ ಇದ್ದಂತಹ ದೇವರು, ಇಸಾಕನೊಂದಿಗಿದ್ದಂತಹ ದೇವರು, ಯಾಕೋಬನೊಂದಿಗಿದ್ದಂತಹ ದೇವರು ಇವತ್ತು ನಮ್ಮೊಂದಿಗೆ ಕೂಡ ಇರುವವರಾಗಿ ನಮ್ಮನ್ನು ಆಶೀರ್ವದಿಸುವವರಾಗಿದ್ದಾರೆ, ನಮ್ಮನ್ನು ಹೆಚ್ಚಿಸುವವರಾಗಿದ್ದಾರೆ, ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಜನರನ್ನ ನೀನು ಹೆಚ್ಚಿಸಿ, ಆಶೀರ್ವದಿಸಿ, ಅಭಿವೃದ್ಧಿಪಡಿಸಿ ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೇನ್, ಆಮೇನ್.